Opening stock 2008 at 5 rupees each. Issued 1,500 units to production. Issued electronic 3/11/2010 and here rate of papers cost of material purchase up to date of issue, quantity of stock up to date of issue. ಇದೆಯಲ್ಲ ಅದನ್ನ ಏನು ಅರ್ಥ ಮಾಡ್ಕೊಂಡು ಹೇಳು. ಏನು ಅರ್ಥ ಮಾಡ್ಕೊಂಡು ಹೇಳೋದು ಏನಾಗಿದೆ ಡಿಪಾರ್ಟ್ಮೆಂಟ್ ಇಶ್ಯೂಡ್ ಆನ್ November 3. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ ಹೇಳು, ಸ್ಟೋರ್ಗೆ ಮತ್ತೆ ರಿಟರ್ನ್ ಮಾಡ್ತಾ ಇದೆ. ಇಶ್ಯೂಡ್ ಆನ್ November 3 ರಿಟರ್ನ್ ಬಂದರೆ ಅದು ನಿಲ್ತೋದಿ ಅಂಡರ್ ಪರ್ಚೇಸ್
5.9 8ನೇ ತಾರೀಕು. ಇದು ವೇಟೆಡ್ ಎವರೇಜ್ ಮೆಥಡ್ ಆಯಿತಾ. ವೇಟೆಡ್ ಎವರೇಜ್ ಮೆಥಡಲ್ಲಿ ನೀವು ಇಶ್ಯೂ ರೇಟ್ನ ಫೈಂಡ್ ಔಟ್ ಮಾಡೋದು ಬರುತ್ತೆ. ಇದು ಕಂಪ್ಲೀಟ್ ಆಗಿಲ್ಲ, ನಾನು ನಿಮ್ಗೆ ಹೇಳ್ತೀನಿ. 16/11/2010 received 2,400 units, 6.5 received means purchase ಆಗಿದೆ 2,400 units, 6.5 27/11/2010 received 7.5 received means purchase idea ಅಂತ.
29/11/2010 issued to production 2800 issued ಆಗಿದೆ 29/11/2010 issued ಆದ next ಆನ್ಸರ್ ಎಷ್ಟು ಬಂದಿದೆ ಹೇಳೋದು ಕಾವ್ಯ ಅವನ ನಿಂದು ಎಷ್ಟು ಬಂದಿದೆ ಎಂಡ್ ಆಫ್ ದಿ ಕ್ಲಾಸ್ ಎಕ್ಸೈಸ್ ಡೆಫಿಸಿಟ್ ಇಟ್ ನಾಟ್ ಕನ್ಸಿಡರ್ ಸರ್ಪ್ಲಸ್ ಅಲ್ಲಿ ರೇಟ್ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ ಆಯ್ತಾ ಅಲ್ಲಿ ನೋಡಿ ಅಟ್ ದಿ ಎಂಡ್ ಆಫ್ ದಿ ಪ್ರಾಬ್ಲಮ್ ಇದು ಮೂರನೇ ಪ್ರಾಬ್ಲಮಲ್ಲಿ ರಿಪೀಟ್ ಆಗೋದು ಆಯ್ತಾ ಅದೇ ಡೆಫಿಸಿಟ್ ಬಂದರೆ ಯು ಕ್ಯಾನ್ ಫೈಂಡ್ ದಿ ರೇಟ್ ಡೆಫಿಸಿಟ್ ಬಂದರೆ ತಗೋತೆ ಇಶ್ಯೂ ಅಲ್ಲಿ ತೊಗೊಂಡ್ರೆ ಅಲ್ಲಿ ಆ ಫಾರ್ಮುಲಾ ಅಪ್ಲೈ ಮಾಡಿ ರೇಟ್ನ ಫೈಂಡ್ ಔಟ್ ಮಾಡಿ ಹೋಗ್ಬೋದು ಬಟ್ ಎಕ್ಸೆಸ್ ಬಂದರೆ ಅಲ್ಲಿ ರೇಟ್ನ ಪಾಸಿಬಿಲಿಟಿ ಟು ಫೈಂಡ್ ಕ್ವಾಂಟಿಟಿ ರೇಟ್ ಇದನ್ನ ನೋಟಲ್ಲಿ ಮೆನ್ಷನ್ ಮಾಡೋದು ಆಯಿತಾ ಆನ್ಸರ್ ಇಷ್ಟೇ ಬರುತ್ತೆ 3000 ಯೂನಿಟ್ಸ್ 19,586